ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ನೀವು ನೋಡಿದ್ರೆ 1.5 ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಂಗ್ರಹವನ್ನು ಮಾಡಿದ್ದಾರೆ. 1.5 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನು ವಿವಿಧ ಇಲಾಖೆ ಅಡಿಯಲ್ಲಿ ಹೆಚ್ಚು ಹಣ ಸಂಗ್ರಹವನ್ನು ಮಾಡಿದ್ದಾರೆ. ಗ್ಯಾರಂಟಿಯಲ್ಲಿ ಇವರೇನು ಅಂದರೆ ಗ್ಯಾರಂಟಿಯನ್ನು ಪ್ರಾರಂಭ ಮಾಡಿ ಈ ರೀತಿ ತಾರತಮ್ಯವನ್ನು ಮಾಡೋವಂಥದ್ದು. ಇವರೇನೆಂದರೆ ಅದರಲ್ಲೂ ತಾರತಮ್ಯ, ಜನರಲ್ಲೂ ವಿಭಜನೆ ಮಾಡೋವಂಥದ್ದು. ಕೊಡಬೇಕು ಅಂತಿದ್ದರೆ ಕೊಡಲಿ, ಆದರೆ ತಿಂಗಳಿಗೂ ಹಣವನ್ನು ಕೊಡದೆ ಮನಸ ಇಚ್ಛ ಹಣವನ್ನು 4 ತಿಂಗಳಿಗೋ 5 ತಿಂಗಳಿಗೋ 6 ತಿಂಗಳು ಚುನಾವಣೆಗಳನ್ನು ನೋಡ್ಕೊಂಡು ಹಣ ಕೊಡೋವಂಥದ್ದಾಗುತ್ತೆ. ತಿಂಗಳ ಕೊಡಿ ಅಂತಲೇ ಹೇಳ್ತಾಯಿದ್ದೀವಿ. ನಾವೇನು ಗ್ಯಾರಂಟಿಗೆ ವಿರುದ್ಧವಾಗಿರೋರಲ್ಲ. ಗ್ಯಾರಂಟಿಯನ್ನು ಉತ್ತಮವಾಗಿ ಎಲ್ಲರಿಗೂ ಕೊಡುವಂಥದ್ದು ಮಾಡಿ, ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಕೊಡ್ತೀವಿ ಅಂತಲೇ ಗ್ಯಾರಂಟಿ ಮಾಡಿದ್ದು. ಈಗ ಅವ್ರಿಗೆ ಕೊಡಬೇಡಿ ಇವ್ರಿಗೆ ಕೊಡಬೇಡಿ ಅಂತ ವೈಮನಸ್ಸು ಅಥವಾ ದ್ವೇಷ ಅಥವಾ ಬೇರೆ ತಮ್ಮ ಮತದಾರ ಅಲ್ಲ ಅಂದವ್ರಿಗೆ ತಾರತಮ್ಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದು ಕೀಳುಮಟ್ಟದ ಇನ್ನೊಂದು ಅವತಾರ, ಕಾಂಗ್ರೆಸ್ಸಿನ ಅವತಾರಗಳು. ಹಾಗಾಗಿ ಇವ್ರ ದುಡ್ಡು ಇವ್ರ ಜೇಬಿಂದ ಕೊಡ್ತಿರೋ ಹಣ ಅಲ್ಲ, ತೆರಿಗೆದಾರನ ನಾಗರಿಕರ ಶ್ರಮದ ಹಣ. ಇದನ್ನು ಇವ್ರ ಮನಸ್ಸಿಗೆ ಬಂದಾಗೆ ಹಣ ಬಳಕೆಯನ್ನು ಜನ ಅಧಿಕಾರ ಕೊಟ್ಟಿದ್ದಾರೆ ಅಂತ ಈ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಯಾವುದೇ ಸ್ವರೂಪದಲ್ಲಿ ಕಾಂಗ್ರೆಸ್ಸಿನ ಚುನಾಯಿತ ಪ್ರತಿನಿಧಿಗಳಾಗಲಿ ಕಾಂಗ್ರೆಸ್ಸಿನ ಈ ಸರ್ಕಾರ ಇಂಥ ಪ್ರಯತ್ನಗಳಿಗೆ ನಾವು ಖಂಡಿಸ್ತೀವಿ. ಗ್ಯಾರಂಟಿನ ಇನ್ನು ಉತ್ತಮವಾಗಿ ಕೊಡಿ, ಪರಿಣಾಮಕಾರಿಯಾಗಿ ವ್ಯವಸ್ಥಿತವಾಗಿ ತಿಂಗಳ ಜನಕ್ಕೆ ಸಂದಾಯ ಮಾಡೋವಂಥದ್ದು. ಈ BPL ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋವಂಥದ್ದು, ಅರ್ಹರಿಗೆ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಿರುವಂಥದ್ದು ತಪ್ಪು. ಇವನ್ನೆಲ್ಲ ನಗರ ಪ್ರದೇಶದಲ್ಲಂತೂ 50% ಜನಕ್ಕೆ BPL ಕಾರ್ಡನ್ನು ಕೊಡಬೇಕು. 20% ಜನರಲ್ಲೂ ನಗರ ಪ್ರದೇಶದಲ್ಲಿ BPL ಕಾರ್ಡ್ ಇಲ್ಲ. ಹಾಗಾಗಿ ಏನೇನೋ ನಿಯಮಾವಳಿಯನ್ನು ಸುಳ್ಳು ನಿಯಮಗಳನ್ನು ಹೇಳ್ಕೊಂಡು ಈ ರೀತಿ ದಾರಿ ತಪ್ಪಿಸುವಂಥದ್ದು ಮಾಡ್ತಾರೆ. ಇವತ್ತಿಗೂ ಕೇಂದ್ರ ಸರ್ಕಾರದಿಂದ 4 ಕೋಟಿ ಜನಕ್ಕೆ ರೇಷನನ್ನು ಕೊಡ್ತಿದ್ದಾರೆ. ಇವರು 4,48,00,000 ಕೊಡ್ತಾ ಇದ್ದಾರೆ. ಬರೀ 48 ಲಕ್ಷ ಜಾಸ್ತಿ ಕೊಡೋದಕ್ಕೇ ಇಷ್ಟು ಗೊಂದಲ ನಿರ್ಮಾಣ ಮಾಡ್ತಿರುವಂಥದ್ದು ಸರಿಯಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧರ್ಮಸ್ಥಳ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಸರ್. ಯಾರು ಅಲಿಗೇಷನ್ ಮಾಡಿದ್ರು ಅವರೇ ಆರೋಪಿಗಳು ಅಂತ ಹೇಳ್ಬಿಟ್ಟು ಇದಾಗಿದೆ. ನಾನು ಇನ್ನು ಅದನ್ನು ಚಾರ್ಜ್ ಶೀಟ್ ನಾನು ನೋಡಲಿಕ್ಕಾಗಿಲ್ಲ. ಅರೆ ಏನೇ ಆಗಲಿ ಸತ್ಯತೆ ಬರಬೇಕು. ಆಪಾದನೆ ಮಾಡಿರೋರಾಗಿರಲಿ, ನಿರಪರಾಧಿಗಳಾಗಿರಲಿ, ಯಾರೇ ಇರಲಿ, ನ್ಯಾಯಬದ್ಧವಾಗಿ ತನಿಖೆಯನ್ನಾಗಿ ತಪ್ಪಿಸ್ತರಿಗೆ ಶಿಕ್ಷೆ ಆಗುವಂಥದ್ದಾಗಬೇಕು, ನ್ಯಾಯವನ್ನು ಕಾಪಾಡುವಂಥದ್ದಾಗಬೇಕು. ನಮ್ಮ ನಂಬಿಕೆಗಳನ್ನು ಧರ್ಮಸ್ಥಳದ ದೇವರ ಮೇಲಿರುವಂಥ ಶಿವಪ್ಪನ ಮೇಲಿರುವಂಥ ನಂಬಿಕೆಯನ್ನು ಎತ್ತಿಡಿಯುವಂಥ ಕೆಲಸಗಳು ಆಗಬೇಕು. ಇದನ್ನು ತ್ವರಿತವಾಗಲಿ. ತನಿಖೆ ನಡೆದಿದೆ, ವಿಚಾರಣೆಯೂ ನ್ಯಾಯಾಲಯದಲ್ಲಿ ನಡೆದು ಎಲ್ಲರ ಅಪೇಕ್ಷೆಯೂ ಜಲ್ದಿ ವಿಚಾರಣೆ ಆಗಿ ನ್ಯಾಯ ಕೊಡುವಂಥದ್ದು, ತೀರ್ಪು ಬರುವಂಥದ್ದು ಜಲ್ದಿ ಆಗಲಿ ಅನ್ನೋಂಥದ್ದು ಎಲ್ಲರೂ ಎದುರು ನೋಡ್ತಿರೋದು ಅದೊಂದೇ.